ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಡಿಸೈನ್ಗೆ ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಡಿಫ್ರೆಂಟ್ ಆಗಿದೆ. ನೆಕ್ ಶೇಪು ಇದು ತುಂಬ ಡಿಫ್ರೆಂಟ್ ಆಗಿದೆ. ನಾನು ಪಿಂಟ್ರೆಸ್ಟ್ ಆ್ಯಪಲ್ಲಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಈ ಡಿಸೈನ್ ನನಗೆ ಸಿಕ್ತು. ನನಗೂ ತುಂಬಾ ಇಷ್ಟ ಆಯಿತು. ಮಾಡ್ಬೋದಲ್ವಾ ಅಂತ ಅನಿಸ್ತಾಯಿತ್ತು. ಡಿಫ್ರೆಂಟ್ ಆಗಿದೆ ಅಲ್ವಾ, ಈ ಡಿಸೈನ್ನ ಹಾಕೋಣ ಅಂತ ನನಗೆ ಅನಿಸ್ತಾಯಿತ್ತು. ಅದಕ್ಕೇ ಇದನ್ನು ವರ್ಕ್ ಅಂದರೆ ಇದು ಹ್ಯಾಂಡ್ ವರ್ಕಲ್ಲಿತ್ತು. ನಾನು ಇದನ್ನು ಮಷಿನ್ ವರ್ಕಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇವ್ರ ಸ್ಯಾರಿ ಬಂದು ಮೆರೂನ್ ಕಲರ್ ಸ್ಯಾರಿ ಇದೆ, ಮತ್ತು ಬ್ಲೌಸ್ ಪೀಸ್ ಕೂಡ ಮೆರೂನ್ ಕಲರೇ ಇದೆ. ಎರಡೂ ಮೆರೂನ್ ಆಗಿರೋದ್ರಿಂದ ಅದರಲ್ಲಿ ಗೋಲ್ಡ್ ಕಲರು ಒಂಥರ ಮೆಟಲ್ ಕಲರ್ ಜೆರಿ ಯೂಸ್ ಮಾಡಿದ್ದಾರೆ, ಶೈನಿಂಗ್ ಮೆಟಲ್ ಕಲರ್ ಜೆರಿನ. ನಾನಿವಾಗ ಮಾಡಿದ್ರೆ ವರ್ಕು ಮೆರೂನು ಮತ್ತು ಮೆಟಲ್ ಕಲರ್ ಜೆರಿ ಎರಡನ್ನ ಯೂಸ್ ಮಾಡಿ ಮಾತ್ರ ವರ್ಕ್ ಹಾಕ್ಬೋದು. ಯಾಕಂದರೆ ಸ್ಯಾರಿ ಏನು ಕಲರ್ ಇದೆ, ಬ್ಲೌಸ್ ಏನು ಕಲರ್ ಇದೆ ಅದನ್ನು ನೋಡಿ ನಾವು ಕಲರ್ ಸೆಲೆಕ್ಷನ್ ಮಾಡಬೇಕಾಗತ್ತೆ. ಸಿಲ್ಕ್ ಥ್ರೆಡೇ ಆಗಲಿ, ಜೆರಿ ಥ್ರೆಡೇ ಆಗಲಿ, ಯಾವುದೇ ಆಗಲಿ. ನಾನು ಫಸ್ಟು ಡ್ರಾ ಮಾಡಿಕೊಂಡೆ ನೆಕ್ ಶೇಪು. ಅದ್ರ ಮೇಲೆ ಫಸ್ಟು ಡ್ರಾಯಿಂಗ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ನಾನು ಹಾಫ್ ಇಂಚ್ಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತಲ್ಲ, ಅದಕ್ಕೆ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಈ ನೆಕ್ ಶೇಪ್ ಈ ಥರ ಎಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರಿ, ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನ್ಸ್ ಎಲ್ಲ. ಆ್ಯಕ್ಚುಲಿ ನನಗಂತೂ ಸಖತ್ ಇಷ್ಟ ಆಯಿತು ಈ ಡಿಸೈನು. ಒಂದೇ ಕಲರ್ ಯೂಸ್ ಮಾಡಿ ಡಿಸೈನ್ ಮಾಡಿದ್ದೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಒಂದು ಕಲರಲ್ಲಿ ಇಷ್ಟೊಂದು ಡಿಫ್ರೆಂಟಾಗಿ ಮಾಡ್ಬೋದಾ, ಒಂದು ಕಲರಲ್ಲಿ ಇಷ್ಟು ಮೂಡ್ ಆಫ್ ಅಟ್ರಾಕ್ಷನ್ ಆಗಿ ಡಿಸೈನ್ ಕ್ರಿಯೇಟಿವಿಟಿ ಮಾಡ್ಬೋದಾ. ನಾವು 80 ರೂಪಾಯಿ ಕೊಟ್ಟು ಇವಾಗ ಒಂದು ಜೆರಿ ಥ್ರೆಡ್ನ ತೊಗೊಬರ್ತೀವಿ. 80 ರೂಪಾಯಿ ಕೊಟ್ಟು ಜೆರಿ ಥ್ರೆಡ್ನ ತೊಗೊಬಂದಮೇಲೆ ಅದನ್ನು ನಾವು ಯೂಸ್ ಮಾಡಿ ಒಂದು ವರ್ಕ್ ಹಾಕಿದ್ರೆ 800 ರೂಪಾಯಿ ಸಂಪಾದನೆ ಮಾಡ್ಬೋದು. 80 ರೂಪಾಯಿಗೆ 800 ರೂಪಾಯಿ ಅಂದರೆ 80 ರೂಪಾಯಿ ಏನಪ್ಪ, 800 ರೂಪಾಯಿಲಿ 80 ರೂಪಾಯಿನ ಮೈನಸ್ ಮಾಡಿದ್ರೆ ಬರಾಬರಿ ನಮಗೆ 700 ರೂಪಾಯಿ ಸಿಗುತ್ತೆ. ಓಕೆನಾ. ಮಷಿನ್ ಎಂಬ್ರಾಯ್ಡ್ರಿಲಿ ನಾವು ಎಷ್ಟು ಟೈಮ್ ತೊಗೊಳುತ್ತೆ ವರ್ಕ್ ಮಾಡೋಕ್ಕೆ, ಅಂದರೆ ನಾವು ವರ್ಕ್ ಮಾಡೋಕ್ಕೆ ಟೈಮ್ ಏನು ತೊಗೊಳುತ್ತೆ ಅದರದ್ದು ಕೂಲಿ ಜಾಸ್ತಿ ಸಿಗುತ್ತೆ ನಮಗೆ. ಏನಪ್ಪ ಮೆಟೀರಿಯಲ್ಗೆ ಅಷ್ಟೊಂದು ಕಾಸ್ಟ್ ಬೀಳಲ್ಲ. ಹ್ಯಾಂಡ್ ವರ್ಕ್ ಆ ಥರ ಎಲ್ಲ ತುಂಬಾ ಡಿಫಿಕಲ್ಟ್ ಅದು, ಮತ್ತು ತುಂಬ ವರ್ಕ್ ಅಂದರೆ ಕೆಲಸ ಜಾಸ್ತಿ ಹಿಡಿಯುತ್ತೆ, ಮತ್ತು ಮೆಟೀರಿಯಲ್ ಎಲ್ಲ ಜಾಸ್ತಿ ಕಾಸ್ಟ್ ಅದರಲ್ಲಿ. ಅದಕ್ಕೋಸ್ಕರ ನಾನು ಏನಪ್ಪ ಹ್ಯಾಂಡ್ ವರ್ಕ್ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾಯಿಲ್ಲ. ಹ್ಯಾಂಡ್ ವರ್ಕು ನನಗೊಂದು ಮದುವೆ ಆರ್ಡ್ರ್ ಬಂದರೆ ಹ್ಯಾಂಡ್ ವರ್ಕು ಒಂದೆರಡೇ ಇರುತ್ತೆ ಅಷ್ಟೇ, ಜಾಸ್ತಿ ಏನಿರಲ್ಲ ಹ್ಯಾಂಡ್ ವರ್ಕು. ಅದಕ್ಕೋಸ್ಕರ ನಾನು ಏನಪ್ಪ ಇದು ಹ್ಯಾಂಡ್ ವರ್ಕ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಹ್ಯಾಂಡ್ ವರ್ಕ್ ಮಾಡ್ತೀನಿ, ನಾನು ಬಂದವನ್ನ ಮಾಡ್ಕೊಡ್ತೀನಿ ಅಷ್ಟೇ. ಅದನ್ನು ತುಂಬ ಕಲಿತೆ. ನನಗೆ ಇವಾಗ ಜಾಸ್ತಿ ಇಂಟ್ರೆಸ್ಟ್ ಆಗಿರೋದಂದರೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿ, ಫ್ಯಾಬ್ರಿಕ್ ಮೇಲೆ ಪೇಂಟ್ ಮಾಡಿ ನಾವು ಅದ್ರ ಮೇಲೂ ಕೂಡ ಮಷಿನ್ ಎಂಬ್ರಾಯ್ಡ್ರಿನ ಮಾಡ್ಬೋದು. ಅದು ಒಂದು ಥರ ಕಲೆ. ಅದರಲ್ಲೂ ಒಂಥರ ಡಿಫ್ರೆಂಟಾಗಿ ನಾವು ಕ್ರಿಯೇಟಿವಿಟಿ ಮಾಡ್ಬೋದು. ನನಗೆ ಫ್ಯಾಬ್ರಿಕ್ ಪೇಂಟಿಂಗ್ ಕಲಿಬೇಕು ಅಂತ ಯಾಕೆ ಆಸೆ ಅಂದರೆ, ನನಗೆ ಫೋಟೋ ಫ್ರೇಮಲ್ಲೆಲ್ಲ ನಮ್ಮ ಚಿತ್ರನೇ ಪೇಂಟ್ ಮಾಡಿ ಅದಕ್ಕೊಂದು ಡೆಕೋರೇಟ್ ಮಾಡಿ ಒಂದು ಫ್ರೇಮ್ ಮಾಡ್ಕೋಬೇಕಂತ ತುಂಬ ಇಷ್ಟ. ಅದರಿಂದ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇದು ಮಾಡ್ತೀನಿ. ಎಲ್ಲವನ್ನು ಕಲ್ತಿದ್ರೇ ನಾವೊಂದು ಒಂದಲ್ಲ ಒಂದು ದಿನ ಯಾವ ಫೀಲ್ಡಲ್ಲಾದರೂ ನಾವು ಆ ಕಡೆ ಕೇಳಿದ್ರೆ ಯಾವ ಫೀಲ್ಡಲ್ಲಾದರೂ ನಾವು ಗೆದ್ದು ಬರ್ಬೋದು. ಇವಾಗ ಟೈಲರಿಂಗ್ ಫೀಲ್ಡಲ್ಲಿ ಯಾವುದೋ ಒಂದು ಬಿಸ್ನೆಸ್ಸು ದಬಾಕೋತು ಅಂದರೆ ದಬಾಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಯಾವುದೋ ಒಂದು ಬಿದ್ದೋಯ್ತು ಅಂದ್ಕೊಳ್ಳಿ, ಎಂಬ್ರಾಯ್ಡ್ರಿನೋ ಇಲ್ಲ ಹ್ಯಾಂಡ್ ವರ್ಕು ಏನೋ ಒಂದು ಬಿದ್ದೋಯ್ತು ಅಂತಂದರೆ ಆ ಫೀಲ್ಡ್ ಇಲ್ಲ ಅಂದ್ರೇನೋ ನನಗೆ ಕುಚ್ಚು ಹಾಕೋಕ್ಕೆ ಬರುತ್ತೆ, ಮಷಿನ್ ವರ್ಕ್ ಹಾಕೋಕ್ಕೆ ಬರುತ್ತೆ, ಫ್ಯಾಷನ್ ಡಿಸೈನ್ಸ್ ಡ್ರೆಸ್ಸಸ್ ಎಲ್ಲ ಹೊಲಿಯೋಕ್ಕೆ ಬರುತ್ತೆ. ಯಾವುದಾದ್ರೂ ಆ ಫೀಲ್ಡ್ ಆದರೂ ಇಟ್ಕೊಳ್ಳೋಣ ಅಂತ ಇಟ್ಕೋಬೋದು. ಯಾವುದೇ ಒಂದೇ ಒಂದು ಫೀಲ್ಡಲ್ಲಿ ಹೋದರೆ ನಾವು ಜೀವನ ಕಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇದು ತುಂಬ ಕಲಿಯುಗ, ಇದು ತುಂಬ ಇಂಪ್ರೂವೈಸ್ ಆಗಿದೆ ಇವಾಗ. ಇದು ಕಾಲ ತುಂಬ ಅಂದರೆ ಮನುಷ್ಯರಿಲ್ಲ ಅಂದರೂ ಕೆಲಸ ಮಾಡುವಂಥ ಕೆಪಾಸಿಟಿ ಈ ಪ್ರಪಂಚಕ್ಕಿದೆ. ಯಾಕಂದರೆ ರೋಬೋಟ್ ಎಲ್ಲ ಬಂದಿದೆ. ಅದರಿಂದ ನಾವು ಯಾವುದೊಂದು ಕೆಲಸನೂ ಲೇಝಿ ಮಾಡಬಾರ್ದು. ಏನೇನು ಬರ್ತಾ ಇರುತ್ತೋ ಡಿಸೈನ್ಸ್ ಅದನ್ನೆಲ್ಲ ಕಲಿತಾ ಇರಬೇಕು. ಅದಕ್ಕೆ ಪ್ರಾಕ್ಟೀಸ್ ತೊಗೋತಾ ಇರಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಮನುಷ್ಯ ಅನ್ನೋನು ಪರ್ಫೆಕ್ಟ್ ಆಗೋದು, ಇಲ್ಲಾಂದರೆ ಯಾವ ಕಾರಣಕ್ಕೂ ಪರ್ಫೆಕ್ಟ್ ಆಗೋಲ್ಲ. ಓಕೆನಾ. ನೋಡಿ, ಇವಾಗ ನಾನು ಫಸ್ಟು ತಿಕ್ಕಾಗೆ ಸ್ವಲ್ಪ ಜೆರಿ ಥ್ರೆಡ್ಡಲ್ಲಿ 3.5 ನಂಬರ್ಗೆ ನಾನೇನು ಮಾಡಿದೆ ಅಂದರೆ ಬಾರ್ಡರ್ ಲೈನ್ ಸ್ಟಿಚ್ನ ಕೊಟ್ಕೊಂಡೆ. 3.5 ನಂಬರ್ಗೆ ಯಾಕೆ ನಾನು ಬಾರ್ಡರ್ ಲೈನ್ ಸ್ಟಿಚ್ನ ಕೊಟ್ಟೆ ಅಂತಂದರೆ ಅದು ಸ್ವಲ್ಪ ಹೈಲೈಟ್ ಆಗಬೇಕು. ಇದು ಬಾರ್ಡರ್ ಲೈನ್ ಡಿಸೈನ್ ಅಂತ ನೋಡಿದವ್ರಿಗೆ ಗೊತ್ತಾಗಬೇಕು, ಇದು ಬಾರ್ಡರ್ ಲೈನ್ ಡಿಸೈನ್ ಅಂತ ನೋಡಿದವ್ರಿಗೆ ಗೊತ್ತಾಗಬೇಕು. ಆಮೇಲೆ ನೆಕ್ಸ್ಟು ನಾನು ಯಾಕೆ ತೆಳುವಾಗಿ ಏನಪ್ಪ ಒಂದು 2 ನಂಬರಲ್ಲಿ ಆ ಥರ ಸ್ಟಿಚ್ನ ಕೊಟ್ಟಿದ್ದೀನಿ ಅಂತಂದರೆ ಪಕ್ಕದಲ್ಲಿ 2 ಟೈಮ್ಸು ಅದು ಬಾರ್ಡರ್ ಲೈನ್ಗಿಂತ ಸ್ವಲ್ಪ ಹೈಲೈಟ್ ಕಮ್ಮಿ ಇರಬೇಕು. ಬಾರ್ಡರ್ ಲೈನೇ ಜಾಸ್ತಿ ಹೈಲೈಟ್ ಆಗಿರಬೇಕು. ಯಾಕಂದರೆ ನಾವು ಫಿನಿಶಿಂಗ್ ಆದಮೇಲೆ ಅದು ಕಾಣಬೇಕಲ್ವ ನಮಗೆ, ಇಲ್ಲಾಂದರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಲ್ಲ. ಓಕೆನಾ. ನಾವು ಬಾರ್ಡರ್ ಲೈನ್ ಬಿಟ್ಟು ಪಕ್ಕದಲ್ಲಿ ಚಿಕ್ಕದಾಗೆ 2 ಲೈನ್ಸಲ್ಲಿ ನಾವು ಸ್ಟಿಚನ್ನು ಹಾಕಬೇಕು. ಬಾರ್ಡರ್ ಲೈನ್ ಬಿಟ್ಟು 2 ನಂಬರಲ್ಲಿ. ಓಕೆನಾ. ಹಾಕಾದ್ಮೇಲೆ ನಾನು ನೋಡಿ ಮತ್ತೆ ಏನಪ್ಪ ಇದು ಅದನ್ನು ಸ್ವಲ್ಪ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಹಾಕ್ತಾಯಿದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಬಾರ್ಡರ್ ಲೈನ್ ಸ್ಟಿಚ್ ಯಾವ ಥರ ನಾನು ಹಾಕಿದ್ದೀನೋ ಅದೇ ಥರನೇ ಅದ್ರ ಪಕ್ಕದಲ್ಲೂ ಕೂಡ ಹಾಕ್ತಾಯಿದ್ದೀನಿ. ನಾನು ಸುಮಾರು ದಿನಗಳಾಗೋಯ್ತು ಈ ವಿಡಿಯೋಸ್ ಎಲ್ಲ ಮಾಡಿ, ಬಟ್ ಈಗ ಎಡಿಟ್ ಮಾಡ್ತಾಯಿದ್ದೀನಲ್ವ ಸ್ವಲ್ಪ, ಅಂದರೆ ಹಾಗೆ ಎಡಿಟ್ ಮಾಡಿದ್ರೆ ನಾನೇನು ಮಾಡಿದ್ದೀನಿ ಅಂತ ತಕ್ಷಣ ಫ್ಲ್ಯಾಶ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಡಿಲೇ ಆಗುತ್ತೆ. ಓಕೆನಾ. ಅದು ಬಾರ್ಡರ್ ಲೈನಲ್ಲಿ ಏನು ನಾನು ಜೆರಿ ಥ್ರೆಡಲ್ಲಿ ಸ್ಟಿಚ್ ಹಾಕಿದ್ದೀನೋ ಬೇಸಿಕ್ ಲೈನ್ ಸ್ಟಿಚ್ಚು ಅದನ್ನೇ ಇವಾಗೂ ಕೂಡ ಹಾಕಿದ್ದೀನಿ. ಅದನ್ನು ಹಾಕಿ ತುಂಬ ಅದು ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇದೆ ನೋಡಿ. ಒಂದು 2 ಲೈನ್ 3 ಲೈನ್ ಆಗಿದ್ರೂ ಕೂಡ
ನೆಕ್ ಶೇಪ್ ಅನ್ನೋದು, ಆ ಜರಿ ಅನ್ನೋದು ಎಷ್ಟು ಶೈನಿಂಗ್ ಆಗಿದೆ ಮತ್ತು ಎಷ್ಟು ಶೈನಿಂಗ್ ಆಗಿ ಡಿಸೈನ್ ಕಾಣಿಸ್ತಾ ಇದೆ. ಲಾಸ್ಟ್ ಫೈನಲಿ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸಿಲ್ಲ. ಲಾಸ್ಟಲ್ಲಿ ಫಿನಿಶಿಂಗ್ ಕೂಡ ಯಾವ ಥರ ಬಂತು, ಕಸ್ಟಮರ್ ವೇರ್ ಮಾಡಿದರು ಇಲ್ಲಿ ಬಂದಾಗೆ ತುಂಬ ಚೆನ್ನಾಗಿತ್ತು. ಅದು ಡಿಸೈನು ತುಂಬ ಚೆನ್ನಾಗೂ ಕೂಡ ಅವ್ರಿಗೆ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ತು ಖುಷಿನೇ ಆಯಿತು. ಯಾಕಂದರೆ ಸಿಂಗಲ್ ಥ್ರೆಡ್ಡಲ್ಲಿ ಈ ರೀತಿಯಾಗಿ ವರ್ಕೆಲ್ಲ ಮಾಡ್ಬೋದಲ್ವಾ ಅಂತ ಅನಿಸ್ತು. ಯಾಕಂದರೆ ಸಿಂಗಲ್ ಥ್ರೆಡ್ ಏನು ಕಾಂಬಿನೇಷನೇ ಇಲ್ಲ ಸ್ಯಾರಿ ಅಂದಾಗ ನಾವು ಯಾವುದೇ ಥರದ ವರ್ಕ್ ಹಾಕಬೇಕಾದ್ರೂ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಏನಂದರೆ ಏನು ಮಾಡೋದು ಇವಾಗ, ಒಂದೇ ಥರ ಕಲರ್ ಇದೆ, ಇವ್ರು ಬೇರೆ ಕಸ್ಟಮರ್ ನೋಡಿದ್ರೆ ಮಿಷಿನ್ ವರ್ಕ್ ಹಾಕಿ ಅಂತ ಹೇಳ್ಬಿಟ್ಟು ಹೊರಟೋಗಿದ್ದಾರೆ. ನಾವು ಯಾವುದೋ ಒಂದು ಡಿಸೈನ್ ಮಾಡ್ಬಿಡೋಣ ಅಂತ ಮಾಡ್ಬಿಡೋದಲ್ಲ, ಅದಕ್ಕೆ ಒಂದು ಅಟ್ರಾಕ್ಷನ್ ಲುಕ್ ಬರೋ ಥರ, ಅದಕ್ಕೊಂದು ಕ್ರಿಯೇಟಿವಿಟಿ ಅನ್ನೋದು ಬರೋ ಥರ ಅವ್ರು ನೋಡಿದಟ್ಟು ನಾವು ಕಸ್ಟಮರ್ ವಾವ್ ಅನ್ನಬೇಕು. ಆ ರೀತಿಯಾಗಿ ಒಂದು ಮೂಮೆಂಟಲ್ಲಿ ನಾವು ಬ್ಲೌಸ್ ಡಿಸೈನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಿಂಗಲ್ ಥ್ರೆಡೇ ಆಗಲಿ, ಡಬಲ್ ಥ್ರೆಡ್ ಆಗಲಿ, ತ್ರಿಬಲ್ ಥ್ರೆಡೇ ಆಗಲಿ, ಮಲ್ಟಿ ಕಲರ್ ಆಗಲಿ, ಯಾವ ಕಲರೇ ಆಗಲಿ ಥ್ರೆಡ್ಸು ನಾವು ಯೂಸ್ ಮಾಡಿ ಎಷ್ಟು ನಂಬರ್ ಆಫ್ ಸಿಲ್ಕ್ ಥ್ರೆಡ್ಸ್, ಜರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಬ್ಲೌಸ್ಗೆ ಫಿನಿಶಿಂಗ್ ಯಾವ ರೀತಿಯಾಗಿ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ನೋಡಿ ಇವಾಗ ನಾನು ಸ್ಮಾಲ್ ಸರ್ಕಲ್ ಶೇಪಲ್ಲಿ ನಾನು ಫಸ್ಟು ಜರಿ ಥ್ರೆಡಲ್ಲೇ ನಾನು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಆ ರೀತಿಯಾಗಿ ನೀವು ಕೂಡ ಡ್ರಾ ಮಾಡ್ಕೋಬೋದು. ಇದಕ್ಕೆ ನಾನು ಯಾವುದೇ ಥರದ ಈ ರೌಂಡ್ ಶೇಪಲ್ಲಿ ಆ ಜರಿ ಥ್ರೆಡಲ್ಲಿ ಡ್ರಾಯಿಂಗ್ ಮಾಡಿದ್ದೀವಲ್ಲ, ಅದನ್ನ ನಾನು ಯಾವುದೇ ಥರನೂ ಏನೋ ಫೀಲಿಂಗ್ ಅನ್ನೋದು ಕೊಟ್ಟಿಲ್ಲ ಅದರೊಳಗಡೆ. ಜಸ್ಟ್ ಹಂಗೆ ನಾನು ಡ್ರಾಯಿಂಗ್ ಅನ್ನೋದು ಮಾಡಿದ್ದೀನಿ ಅಷ್ಟೇ. ಒಂದು ಬಾರ್ಡರ್ ಲೈನ್ ಸ್ಟಿಚ್ನ ಲೈನ್ ಮಾಡಿದ್ರೆ ಯಾವ ಥರ ಕಾಣುತ್ತೋ ಆ ರೀತಿಯಾಗಿ ಡ್ರಾ ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಯಾಕಂದರೆ ಏನೇ ಮಾಡಿದ್ರು ನನಗೆ ಇದಕ್ಕೆ ಅಕ್ವಾರ್ಡ್ ಅನ್ನಿಸ್ತು. ಏನಂದರೆ ಕೆಲವೊಂದು ಸೀರೆಗಳನ್ನ ನಾನು ನೋಡಿದೆ ಇಟ್ತೀನಿ, ಈ ರೀತಿಯಾಗಿ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ರೆ ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತ ಅನ್ನೋದು ಒಂದು ಮೆಂಟಾಲಿಟಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಪ್ರಾಕ್ಟೀಸ್ ಮಾಡ್ತಾಯಿರಿ, ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿರಿ. ಮೇಲೆ ಕೂತ್ಕೊಂಡು ಫೋಟೋಸ್ನ ಕಳಿಸಿ. ನಮ್ಮ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್, SLM ಟೈಲರಿಂಗ್ ಕ್ಲಾಸಸ್, ಎಂಬ್ರಾಯ್ಡ್ರಿ ಕ್ಲಾಸಸ್ ಎಲ್ಲ ಇದೆ. ಯಾವುದಕ್ಕೆ ಬೇಕೋ ನೀವು ಜಾಯ್ನ್ ಆಗಿ. ನೀವು ಡೌಟ್ಸ್ ಏನಿದೆ ಅದನ್ನು ಕೇಳಿ. ಡೌಟ್ಸು ಫೋನಲ್ಲೇ ನಾನು ರಿಪ್ಲೈ ಕೊಡೋದಾದರೆ ಕೊಡ್ತೀನಿ, ನೀವೇ ಕಾಲ್ ಮಾಡಿ. ಬೇಕಾದ್ರೆ ನಾನು ನಿಮಗೆ ಏನು ಸಪೋರ್ಟ್ ಬೇಕು ಅದನ್ನು ನಾನು ಮಾಡ್ತೀನಿ. ಓಕೆನಾ. ನಾನು ಯಾವ ರೀತಿಯಾಗಿ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ. ನೀವು ಅದೇ ಥರ ಪ್ರಾಕ್ಟೀಸ್ ಮಾಡಿದೆ ಅಂದರೆ 100% ಹೇಳ್ತೀನಿ ಸಕ್ಸಸ್ ಆಗೇ ಆಗ್ತೀರಾ. ಸಕ್ಸಸ್ ಆಗದೆ ಇರೋಕ್ಕಂತೂ ಚಾನ್ಸೇ ಇಲ್ಲ. ಓಕೆನಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡದೆ ಯಾವ ಕಾರಣಕ್ಕೂ ಬರಲ್ಲ. ಓಕೆನಾ. ನೋಡಿ ಇವಾಗ ನಾನು ರೌಂಡ್ ಶೇಪೇ ಡ್ರಾ ಮಾಡ್ಕೊಂಡಾದ್ಮೇಲೆ ಇದಿದೆಯಲ್ಲ, ನಾನು ರೌಂಡ್ ಶೇಪ್ ಅದೇ ಹಾಫ್ ಸರ್ಕಲ್ ಡ್ರಾ ಮಾಡಿದ್ದೀನಲ್ವ ಈಗ ಮಿಷಿನಲ್ಲಿ, ಅದ್ರ ಪಕ್ಕ ನಾನು ಈ ರೀತಿಯಾಗಿ ಲೀಫು ಮತ್ತು ಸುರುಳಿ ಆಕಾರದಲ್ಲಿ ಡಿಸೈನ್ನ ನಾನು ಡ್ರಾ ಮಾಡಿದ್ದೀನಿ ಮಿಷಿನಲ್ಲಿ. ಆ ರೀತಿಯಾಗಿ ಯಾಕೆ ನಾನು ಇದು ಡ್ರಾ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದು ಚೆನ್ನಾಗಿ ಕಾಣಿಸ್ತಿತ್ತು. ಅದರಲ್ಲೂ ಬ್ಲೌಸಲ್ಲೂ ಕೂಡ ಅದೇ ಥರ ಇತ್ತು ಹ್ಯಾಂಡ್ ವರ್ಕ್ ಮಾಡೋದ್ರಲ್ಲಿ. ಅದಕ್ಕೋಸ್ಕರ ನಾನು ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಓಕೆನಾ. ಆ ಹಾಫ್ ಸರ್ಕಲಲ್ಲಿ ಡಿಸೈನು ಆದಮೇಲೆ ಅದ್ರ ಮಧ್ಯ ಒಂದು ಲೀಫು ಮತ್ತು ಅದ್ರ ಎರಡು, ಇವಾಗ ಈ ಕಡೆ ಒಂದು ಲೀಫ್ ಆ ಕಡೆ ಒಂದು ಲೀಫ್ ಬರುತ್ತೆ ಅಂದ್ಕೊಳ್ಳಿ. ಮಧ್ಯ ಒಂದು ಫ್ಲವರ್ ಡಿಸೈನು, ಆ ಥರ ಲೀಫು ಫ್ಲವರು ಆ ರೀತಿಯಾಗಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಒಂದು ಏನೋ ಬಿಜಿ ಥರ ಏನೋ ಅನಿಸ್ತಾ ಇಲ್ಲ ನನಗೆ. ಡಿಸೈನು ತುಂಬ ಚೆನ್ನಾಗಿ ಅನಿಸ್ತು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ನಾವು ವಿಡಿಯೋಸ್ ಎಲ್ಲ ಮಾಡ್ತೀವಿ. ನೀವು ಜಸ್ಟ್ ಕೊಡೋದು ನಮಗೇನೋ ಒಂದು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಬಟನ್ ಅಷ್ಟೇ, ಕಮೆಂಟ್ಸ್ ಅಷ್ಟೇ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಟ್ರೇಸಿಂಗ್ ಯಾವ ಥರ ಮಾಡ್ಕೊಡ್ತೀರಾ ತೋರಿಸಿ, ಟ್ರೇಸಿಂಗ್ ಯಾವ ಥರ ಮಾಡ್ತೀರಾ ತೋರಿಸಿ ಅಂತ. ನೋಡಿ, ಟ್ರೇಸಿಂಗ್ ಅನ್ನೋದು ಕೆಲವೊಂದನ್ನು ನಾವು ಫೋನಲ್ಲೂ ಮಾಡ್ಬೋದು. ಮತ್ತು ನೆಕ್ಸ್ಟು ಇದು ಕೈಲೂ ಡ್ರಾ ಮಾಡ್ಬೋದು. ಮತ್ತು ಪೇಪರ್ ಮೇಲೆ, ಟ್ರೇಸಿಂಗ್ ಪೇಪರ್ ಮೇಲೆ ಡ್ರಾಯಿಂಗ್ ಮಾಡ್ಕೊಂಡಿರೋದನ್ನ ಪ್ರಿಂಟಿಂಗ್ ಬೆಳೆಸ್ಕೋಬೋದು. ಕಾರ್ಬನ್ ಶೀಟ್ನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಡ್ರಾಯಿಂಗ್ ಇಟ್ಕೊಂಡು ಅದನ್ನ ಪ್ರಿಂಟು ಮಾಡ್ಕೋಬೋದು. ತುಂಬ ವೆರೈಟಿ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಸಿಂಗ್ ಮೆಥಡ್ ಇದೆ, ಅದನ್ನು ನಾವು ಮಾಡ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ತುಂಬ ಡಿಫ್ರೆಂಟಾಗಿರುವಂತಹ ಟ್ರೇಸಿಂಗ್ ಮೆಥಡ್ ಎಲ್ಲನೂ ಕಲ್ತ್ಕೊಂಡ್ರೆ ಬೆಟರು. ಯಾಕಂದರೆ ಕೆಲವೊಂದನ್ನು ನಾವು ಕೈಲೇ ಡ್ರಾ ಮಾಡ್ಬೋದು, ಕೆಲವೊಂದನ್ನು ಫೋನಲ್ಲೂ ಮಾಡ್ಬೋದು, ಕೆಲವೊಂದನ್ನು ಫೋನಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಕ್ರೀನ್ ಅಗಲ ಇರಲ್ಲ, ಚಿಕ್ತಾ ಇರುತ್ತೆ. ಕೆಲವೊಂದನ್ನು ನಾವು ಹಂಗೆ ಮಾಮೂಲಿ ಇವಾಗ ಕೈಲೇ ಡ್ರಾ ಮಾಡ್ಕೋಬೋದು. ಯಾಕಂದರೆ ನಮ್ಗೆ ಆಲ್ರೆಡಿ ಸ್ವಲ್ಪ ಡ್ರಾಯಿಂಗ್ ಏನಾದರೂ ಟಚ್ ಇತ್ತು ಅಂದರೆ ಅದನ್ನ ಕೈಲೇ ಡ್ರಾ ಮಾಡ್ಬೋದು. ಯಾಕೆ ಎಲ್ಲ ಥರ ರೀತಿಯಾದ ಟ್ರೇಸಿಂಗ್ ಮೆಥಡ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಬಂದಿರೋದ್ರಿಂದ ಕೆಲವೊಬ್ಬರು ಹಾಕೊಂಡಿರುವಂಥ ಡಿಸೈನ್ ಏನು ಮಾಡ್ತಾರೆ, ನಮ್ಗೆ ಇದೇ ಥರ ಡಿಸೈನ್ ಬೇಕು, ನಮ್ಗೆ ಹೊಲ್ಕೊಡಿ, ಇದೇ ಥರ ಡಿಸೈನ್ ಬೇಕು, ನಮ್ಗೆ ಹೊಲ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ಆ ಥರ ಕೇಳಿದಾಗ ನಾವು ಟ್ರೇಸಿಂಗ್ ಪೇಪರ್ ಮೇಲೆ ಇರೋ ಡ್ರಾಯಿಂಗ್ಸ್ನ ನೀವು ಒಂದಷ್ಟು ತಂದಿಟ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅದು ಕೆಲವೊಂದು ಯೂಸೇ ಆಗ್ತಾ ಇರಲ್ಲ. ಯಾಕಂದರೆ ಕಸ್ಟಮರ್ ಯಾರು ಅಷ್ಟೇ ನಾವು ತೋರಿಸೋ ಡಿಸೈನ್ ಯಾವುದೋ ಅವ್ರು ಸೆಲೆಕ್ಟ್ ಮಾಡಲ್ಲ ಈ ಜನ್ರೇಷನಲ್ಲಿ. ಯಾಕಂದರೆ ಅವರು ಇನ್ಸ್ಟಾಗ್ರಾಮು, ಫೇಸ್ಬುಕ್ ನೋಡ್ತಾ ಇರೋದ್ರಿಂದ ಬೇರೆಯವ್ರು ಯಾವ ಥರ ರೆಡಿಯಾಗಿರ್ತಾರೆ ಅದನ್ನು ನೋಡ್ತಾರೆ. ನಾನು ಅದೇ ಥರ ಹಾಕ್ಕೊಂಡ್ರೆ ಹೇಗೆ ಕಾಣಿಸ್ತೀನಿ, ಮತ್ತು ನಾನು ಅದೇ ಥರ ಡ್ರೆಸ್ ಮಾಡ್ಕೊಂಡ್ರೆ ಯಾವ ಥರ ಕಾಣಿಸ್ತೀನಿ
ಅನ್ನೋದನ್ನು ಅವ್ರ ಮೈಂಡಲ್ಲೇ ಥಿಂಕ್ ಮಾಡ್ತಾ ಇರ್ತಾರೆ. ವಾವ್ ಅವರೇನೋ ತುಂಬ ಇದಾಗಿರ್ತಾರೆ, ಸ್ಲಿಮ್ ಆಗಿರ್ತಾರೆ, ಫಿಟ್ ಆಗಿರ್ತಾರೆ, ಮತ್ತು ಬ್ಯೂಟಿಯಾಗಿರ್ತಾರೆ. ಅವ್ರು ಹಾಕ್ಕೊಂಡು ಫೋಟೋ ಶೂಟೋ ಮಾಡಿಸಿ ಹಾಕೋಬಿಡ್ತಾರೆ. ಬಟ್ ನಮ್ಗೆ ಇಲ್ಲಿ ಜೀವ ತಿಂತಾರೆ. ಏನಪ್ಪ ಅವ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ನಾವು ಅದೇ ಥರನೇ ಕಾಣಬೇಕು, ನಾವು ಅದೇ ಥರನೇ ಇದಾಗಿರಬೇಕು, ಅದೇ ಥರ ಶೇಪ್ ಇರಬೇಕು. ಒಬ್ರಿಗೆ ಬೆನ್ನು ಅಗಲ ಇರುತ್ತೆ, ಅವ್ರಿಗೆ ಬೆನ್ನು ಚಿಕ್ಕ ಇರುತ್ತೆ. ನಾವು ಅದನ್ನ ಅವರು ರೆಡಿ ಆಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವರು ಡೀಪ್ ಹಾಕೊಳ್ಳಲ್ಲ, ಕೆಲವೊಬ್ರು ಡೀಪ್ ಹಾಕೋತಾರೆ. ಆ ಡಿಸೈನ ನಾವು ಅದಕ್ಕೆಲ್ಲ ಅಡ್ಜಸ್ಟ್ ಮಾಡಿ ಸೆಟ್ ಮಾಡಿ ನಾವು ಅವ್ರು ಹೊಲ್ದು ಕೊಟ್ಟು ಅವರು ಫೈನಲಿ ಚೆನ್ನಾಗಿದೆ ಅಂದರೆ ಮಾತ್ರ ನಮಗೆ ಒಂದು ಸಕ್ಸಸ್ ಮೂಮೆಂಟ್ ಕಾಣೋ ಥರ ಆಗ್ಬಿಡುತ್ತೆ. ಯಾಕಂದರೆ ಇವಾಗ ನಾನು ಇಷ್ಟೊಂದು ಕಸ್ಟಮರ್ನ ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ತುಂಬ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ನಮಗೆ. ಹೀಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗ್ತಾನೆ ಇರಬೇಕು. ನೋಡಿ, ನಾನು ಸಿಂಗಲ್ ಜರಿನ ಯೂಸ್ ಮಾಡಿ ವರ್ಕ್ ಆಗ್ತಾ ಇರೋದು ಜಾಸ್ತಿ. ನಾನು ಏನು ಕಲರು ಯೂಸ್ ಮಾಡಿಲ್ಲ. ಒಂದು ಮೆರೂನ್ ಕಲರ್, ಯಾವ ಕಲರು ಸಿಲ್ಕ್ ಥ್ರೆಡಲ್ಲಿ ಯೂಸ್ ಮಾಡಿಲ್ಲ. ಜಸ್ಟ್ ನಾನು ಒಂದು ಕಾಪರ್ ಕಲರಲ್ಲಿ ಅಂದರೆ ಮೆಟಲ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡಿ ಆ ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ನಾನು ಮಷಿನ್ ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಓಕೆನಾ, ಬ್ಲೌಸ್ ಪೀಸ್ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಚೆನ್ನಾಗಿ ನೀವು ಡಿಸೈನ್ಸ್ ಎಲ್ಲ ಕಲಿಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ಹಾಕುವಂತಹ ಬ್ಲೌಸ್ ಡಿಸೈನ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಇನ್ನೂ ಫುಲ್ ಡೀಟೇಲಾಗಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಇರೋದೇ ಒಂದೇ ಒಂದು ಫೋನು. ಆ ಫೋನಲ್ಲಿ ಏನಾಗುತ್ತೋ ಅಷ್ಟನ್ನ ನಾನು ತಿಳ್ಕೊಡೋಕೆ ಹೋಗ್ತೀನಿ. ಯಾಕಂದರೆ ನನ್ನ ಹತ್ರ ಕ್ಯಾಮ್ರಾ ಆ ಥರ ಎಲ್ಲ ಏನೂ ಇಲ್ಲ. ನಾವು ಇರೋ ಸಿಚುವೇಷನಲ್ಲಿ ಆಮೇಲೆ ಅದರಲ್ಲಿ ಶೂಟಿಂಗ್ ತಗೊಳ್ಳೋಕ್ಕೂ ನಮ್ಮ ಹತ್ರ ಚಾನ್ಸ್ ಇಲ್ಲ. ಆದ್ದರಿಂದ ನನ್ನ ಹತ್ರ ಏನು ತಿಳ್ಕೊಂಡಿದ್ದೀನೋ, ನಾನೇನು ಕಲ್ತ್ಕೊಂಡಿದ್ದೀನೋ ಆ ವಿಚಾರಗಳನ್ನ ಯೂಟ್ಯೂಬಲ್ಲಿ ಫ್ರೀಯಾಗಿ ನಾನು ಹೇಳ್ಕೊಡ್ತಾಯಿದ್ದೀನಿ. ಬೇರೆಯವ್ರು ಯಾರೂ ಹೇಳ್ಕೊಡಲ್ಲ. ನೋಡಿ, ಇಷ್ಟು ಚೆನ್ನಾಗಿ ನಾನು ಹೇಳ್ಕೊಡ್ತಾ ಇದ್ದೀನಲ್ವ, ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ದುಡ್ಡು ಕೊಟ್ಟು ಬೇರೆ ಕಡೆ ಎಲ್ಲ ದುಡ್ಡು ಕಳ್ಕೊಂಡು ಡಿಸೈನ್ಸ್ಗಳು ಕಳಿಸ್ಕೊಡ್ದೆ ಬರೀ ಅರ್ಧಂಬರ್ಧ ಕ್ಲಾಸ್ ಮಾಡಿಬಿಟ್ಟು ಕಳಿಸ್ತಾರೆ. ನಾನೆಲ್ಲ ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಟ್ರೇಸಿಂಗ್ ಮಾಡೋಕ್ಕೆ ಅಂತಲೇ ಒಂದು ವೈಟ್ ಪೆನ್ಸಿಲ್ ಬರುತ್ತೆ, ಟ್ರೇಸಿಂಗ್ ಪೆನ್ಸಿಲ್ ಅಂದ್ಬಿಟ್ಟು. ಅದರ ಗ್ಲಾಸ್ ಮೆಟಲ್ ಪೆನ್ಸಿಲ್ ಅದನ್ನು ತಗೊಂಡು ನೀವು ನೀಟಾಗಿ ಕೈಲೇ ರಂಗೋಲಿ ಯಾವ ಥರ ಬಿಡಿಸ್ತೀರೋ ಆ ಥರನೇ ನೀವು ಬ್ಲೌಸ್ ಪೀಸ್ ಮೇಲೆ ಡ್ರಾಯಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ. ಆ ಬ್ಲೌಸ್ ಪೀಸ್ ಮೇಲೆ ನೀವು ಡ್ರಾಯಿಂಗ್ ಅನ್ನೋದನ್ನ ನೀಟಾಗಿ ಮಾಡ್ಕೊಂಡ್ರಿ ಅಂದರೆ ಅದೇ ಥರ ಕೂರಿಸ್ಕೊ ಹೋಗ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಡಿಸೈನು, ವರ್ಕ್ ಹಾಕಿ ಬ್ಲೌಸ್ ಮೇಲೆ, ಅದೇ ಥರ ನೀವು ರಂಗೋಲಿ ಡಿಸೈನ್ ಕೂಡ ಬಿಡಿಸ್ಬೋದು. ಪ್ರತಿಯೊಂದನ್ನು ಕೂಡ ನೀವು ಆ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೋಬೋದು. ಟ್ರೇಸಿಂಗ್ ಪೇಪರ್ ಬೇಕನ್ನೋದು ಏನಿಲ್ಲ. ಕೆಲವೊಂದನ್ನು ನೋಡಿ ಬೇಕಾದರೆ ನೀವು, ಯಾಕಂದರೆ ಕೆಲವೊಂದು ಕೈಲೇ ಡ್ರಾ ಮಾಡಿ, ಕೆಲವೊಬ್ಬರು ಹ್ಯಾಂಡ್ ವರ್ಕ್ ಮಾಡ್ತಾಯಿರ್ತಾರೆ, ಮಿಷಿನ್ ವರ್ಕ್ ಮಾಡ್ತಾಯಿರ್ತಾರೆ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಫ್ರೀ ಹ್ಯಾಂಡ್ ಡಿಸೈನ್ ಬಂದ್ಬಿಡ್ತು ಅಂತಂದರೆ ಯಾವ ಡಿಸೈನ್ ಬಂದರೂ ನಾವು ಡ್ರಾಯಿಂಗ್ ಮಾಡೋ ಕೆಪಾಸಿಟಿ ನಮಗಿರಬೇಕು. ಅಷ್ಟು ನೀಟಾಗಿ ನಾವು ಡ್ರಾಯಿಂಗ್ ಮಾಡ್ಬೋದು. ಓಕೆನಾ, ನೋಡಿ, ನಾನು ಏನೇನು ಪಾಯಿಂಟ್ಸ್ ಹೇಳ್ತೀನೋ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದೇ ಥರನೇ ನೀವು ಫಾಲೋ ಮಾಡಿ. ನಿಜ ಹೇಳ್ತೀನಿ, 100% ನೀವು ಸಕ್ಸಸ್ ಆಗೇ ಆಗ್ತೀರಾ. ಓಕೆನಾ, ನೋಡಿ, ಈ ರೀತಿಯಾಗಿ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 100% ನೀವು ಸಕ್ಸಸ್ ಆಗೇ ಆಗ್ತೀರಾ. ನೋಡಿ, ಇವಾಗ ನಿಮ್ಮ ಹತ್ರ ಥ್ರೆಡ್ ಇರಲ್ಲ ಅಂದ್ಕೊಳ್ಳಿ. ಇವಾಗ ಜಾಸ್ತಿ ಬಂಡವಾಳ ಹೂಡಿಕೆ ಹಾಕೋದು ನಿಮ್ಮ ಹತ್ರ ಕೆಪಾಸಿಟಿನೇ ಇರಲ್ಲ ಅಂದ್ಕೊಳ್ಳಿ. ಈ ರೀತಿಯಾಗಿ ನೀವು ಮಷಿನ್ ಎಂಬ್ರಾಯ್ಡ್ರಿನ, ಇವಾಗ ಮಕ್ಳಿಗೆ ರಜಾ ಅಲ್ವಾ, ತುಂಬ ಗಲಾಟೆ ಮಾಡ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಇದಾಡೋದ್ರೆ ಬಂಡವಾಳ ಹಾಕೋ ಕೆಪಾಸಿಟಿ ಇಲ್ಲ ಅಂತಂದರೆ ಈ ಥರ ಮಷಿನ್ ವರ್ಕ್ ಮಾಡೋದನ್ನ ನೀವು ಕಲ್ತ್ಕೊಂಡ್ರಿ ಅಂದರೆ 100% ಹೇಳ್ತೀನಿ ನೀವು ಸಕ್ಸಸ್ ಆಗೇ ಆಗ್ತೀರಾ. ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಕಡಿಮೆ ಬಂಡವಾಳದಲ್ಲಿ, ಇವಾಗ ಒಂದು ಜರಿ ಥ್ರೆಡ್ ತಂದರೆ ಇಲ್ಲಾಂದರೂ 30ರಿಂದ 40 ಬ್ಲೌಸ್ಗೆ ಡಿಸೈನ್ ಹಾಕ್ಬೋದು. ಒಂದು ಜರಿ ಥ್ರೆಡ್ ಬೆಲೆ 80 ರೂಪಾಯಿ. ಆವಾಗ ಥಿಂಕ್ ಮಾಡಿ ನೀವು ಮೈಂಡಲ್ಲೇ ಎಷ್ಟು ನೀಟಾಗಿ ನೀವು ಅಮೌಂಟ್ ಅನ್ನೋದನ್ನ ಸಂಪಾದನೆ ಮಾಡ್ಬೋದು, ಹೆಚ್ಚಿನ ಅರ್ನಿಂಗ್ಸ್ ಅನ್ನೋದನ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ. ಈ ರೀತಿಯಾದ ಡಿಸೈನ್ಸ್ ಎಲ್ಲ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಕಾಸು ಕೊಟ್ಟರು ಕೂಡ ಯಾರೂ ಹೇಳ್ಕೊಡಲ್ಲ, ಅಂಥದ್ರಲ್ಲಿ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತು ಮಿಷಿನ್ ಇಲ್ಲದೆ ಇರೋರು ಮಿಷಿನ್ ತೊಗೊಳ್ಳಿ. ಯಾವ ಥರ ಮಿಷಿನ್ ತೊಗೋಬೇಕು ಅಂತ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನಾವು ಕಲಿಬೇಕಾದ್ರೆ ನಮ್ಗೆ ಯಾರೂ ಈ ಥರ ಹೇಳ್ಕೊಟ್ಟಿದ್ದೇ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೀಟಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ನೀಟಾಗಿ ಹೆಚ್ಚಿನ ಡಿಸೈನ್ಸ್ನ ಕಲೀರಿ. ಬೇಸಿಕ್ಕಿಂದನೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ, ಕ್ಲಾಸಸ್ ಇದೆ. ಈಗ ಹೊಸ್ದಾಗಿ ಮತ್ತೆ ಬೇಸಿಕ್ ಕ್ಲಾಸ್ ಎಲ್ಲ ಶುರು ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಅಷ್ಟು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ನಿಜ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ನಿಜವಾಗ್ಲೂ ಹೇಳ್ತೀನಿ. ಯಾಕಂದರೆ ಏನೋ ಒಂದು ನಮ್ಮ ಕೈಲಿ ಬಿಸ್ನೆಸ್ ಅನ್ನೋದಿತ್ತು ಅಂತಂದರೆ ಎಲ್ಲೋದ್ರೂ ನಾವು ಸಂಪಾದನೆ ಮಾಡ್ಬೋದು. ಈ ಡಿಸೈನ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಫೈನಲ್ ಲುಕ್ ಯಾವ ಥರ ಬಂತು ಅಂತ ತೋರಿಸ್ತೀನಿ, ನೋಡೋರಂತೆ. ಓಕೆನಾ, ಫೈನಲ್ ಲುಕ್ ನೋಡಿ ಈ ಥರ ಬಂತು. ಬ್ಲೌಸೆಲ್ಲ ಫುಲ್ಲು ಸ್ಮಾಲ್ ಬುಟ್ಟ ಇಟ್ಟಿದೆ. ಆಮೇಲೆ ತೋಳಿಗೂ ಕೂಡ ಸ್ಮಾಲ್ ಬುಟ್ಟ ಇಟ್ಟಿದೆ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ಅವರು ಫುಲ್ ವೈಟ್ ಇದ್ದಾರೆ. ವೈಟ್ ಇರೋದ್ರಿಂದ ಮೆರೂನ್ ಕಲರು ಮತ್ತು ಗೋಲ್ಡ್ ಕಲರು ಅದು ಬ್ಲೌಸ್ ಪೀಸು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಡಿಸೈನ್. ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಿಗೆ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.
ನೀವು ಕೂಡ ಕಸ್ಟಮರ್ಗೆ ಈ ರೀತಿಯಾದ ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ ಅವ್ರಿಗೂ ಹಾಕ್ಕೊಡಿ. ಆ ಕಸ್ಟಮರ್ನ ಅಟ್ರಾಕ್ಷನ್ ಪಡೋ ಥರ ನೀವು ಕ್ರಿಯೇಟ್ ಮಾಡಿ ಡಿಸೈನ್ಗಳ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ. ಯಾಕಂದರೆ ಏನಪ್ಪ ಕಸ್ಟಮರ್ಗೆ ಇಷ್ಟ ಆದರೆ ಅವ್ರು ಮತ್ತೆ ನಮ್ಮ ಹತ್ರ ಬರ್ತಾರೆ ಡಿಸೈನ್ ಮಾಡಿಕೊಡಿ ಅಂತ. ಇಲ್ಲಾಂದರೆ ನೆಕ್ಸ್ಟ್ ಟೈಮು ಏನಪ್ಪ ಅವರು ಸ್ವಲ್ಪ ಗಿಜಿ ಪಡ್ತಾರೆ. ಡಿಸೈನ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಈ ಡಿಸೈನ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ, ಏನೋ ಗಜಿಬಿಜಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್. ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ಡಿಸೈನ್ ಹೇಳ್ಕೊಡ್ತೀನಿ, ಓಕೆನಾ, ಇದೇ ಥರ.